ಹೇ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಅರುಣ್. ಇವತ್ತಿನ ವ್ಲಾಗ್ ಶುರು ಆಗ್ತಿರೋದು ನಮ್ಮ ಮನೆಯಿಂದ. ಭಾಳ ದಿನದ ನಂತರ ಮನೆಗೆ ವಾಪಸ್ ಬಂದಿದ್ದೀನಿ. ಏನೋ ಫುಲ್ ಖುಷಿ ಮನೆಗೆ ಬಂದಮೇಲೆ, ಯಾಕಂದರೆ ಭಾಳ ಮಿಸ್ ಮಾಡ್ಕೊತಿದ್ದೆ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಮತ್ತು ದಾವಣಗೆರೆನ. ಸೊ ಫೈನಲಿ ಐ ಆಮ್ ಬ್ಯಾಕ್ ಹಿಯರ್. ಆ್ಯಕ್ಚುಲಿ ಇವತ್ತಿನ ದಿನ ನನಗೆ ತುಂಬ ಸ್ಪೆಷಲ್, ಬಿಕಾಸ್ 3 ತಿಂಗಳಿಂದ ಈ ದಿನಕ್ಕೆ ಕಾಯ್ತಿದ್ದೀನಿ. ಇವತ್ತೊಂದು ದೊಡ್ಡ ಈವೆಂಟ್ ಇದೆ. ಇವತ್ತೇನು ಸ್ಪೆಷಲ್ ಅಂದರೆ ಗ್ರ್ಯಾಜುಯೇಷನ್ ಡೇ. ಅಫಿಷಿಯಲಿ ಗ್ರ್ಯಾಜುಯೇಟ್ ಆಗ್ತೀನಿ ಇವತ್ತು. ನಾನು ರೆಡಿ ಆಗೋಕ್ಕೆ ಮುಂಚೆ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಫಸ್ಟ್ ಮುಗಿಸೋಣ. ಊರಿಂದ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವ್ರನ್ನೆಲ್ಲ ಪಿಕ್ ಮಾಡಿ ಹಾಸ್ಟ್ಲಿಗೆ ಬಿಟ್ಟು ಕಾರ್ ಸ್ವಲ್ಪ ಕ್ಲೀನ್ ಮಾಡಿದೆ. ಸೊ ಫೈನಲಿ ಈಗೆಲ್ಲ ಕೆಲಸ ಮುಗೀತು. ಸೊ ಈಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗೋಣ. ಸೊ ರೆಡಿ ಆಯಿತು, ನೋಡೋಣ ಅಂತ ಟೈಮ್ ಆಗಿದೆ. ಕಾಲೇಜವರು ಡ್ರೆಸ್ ಕೋಡ್ ಹೇಳಿದರು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ. ಶೂಸ್ ಒಂದು ಹಾಕೋಬೇಕು, ಬೇಗ ಶೂಸ್ ಹಾಕ. ದಿಸ್ ಈಸ್ ಮೈ ಫೈನಲ್ ಔಟ್ಫಿಟ್. ಸೊ ಗೈಸ್, ಹೆಂಗೆ ಕಾಣ್ತಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿರಿ. ಸೊ ರೆಡಿ ಫಾರ್ ದ ಬಿಗ್ ಇವೆಂಟ್, ಲೆಟ್ಸ್ ಗೋ ಗೈಸ್. ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೋದಕ್ಕಿಂತ ಜಾಸ್ತಿ ನನಗೆ ನನ್ನ ಫ್ರೆಂಡ್ಸ್ನೆಲ್ಲ ವಾಪಸ್ ಸಿಗ್ತಿದ್ದೀನಿ ಅನ್ನೋದೇ ಖುಷಿ ನನಗೆ. ಫೈನಲಿ ಕಾಲೇಜ್ ಹತ್ರ ಬಂದಾಯಿತು. ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಇದೆ. ಫ್ರಂಟ್ ಗೇಟಿಂದ ಒಳಗೆ ಹೋಗೋಣ. ಸೊ ಎಸ್, ವೆಲ್ಕಮ್ ಟು ಅವರ್ ಕಾಲೇಜ್. ಬಂದಾಯಿತು. ನಮ್ಮ ಕಾಲೇಜಿನ ಒಂದು ವ್ಯೂ ತೋರಿಸ್ತೀನಿ ನೋಡಿರಿ. ಹಂಗೆ ಕಾಲೇಜಿನ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದೇ ನಮ್ಮ ಫುಟ್ಬಾಲ್ ರೌಂಡು. ಅಲ್ಲಿ ಮೇಲೆ BIT ಅಂತ ಬರೆದಿದೆ ನೋಡಿರಿ. ಈ ಕಾಲೇಜಲ್ಲಿ ನಾನು ಒಂದೊಂದು ಪ್ಲೇಸಲ್ಲಿ ಕೂಡ ಒಂದೊಂದು ಮೆಮೊರೀಸ್ ಕ್ರಿಯೇಟ್ ಆಗಿದೆ. ಸೊ ಇಟ್ಸ್ ಲೈಕ್ ಎ ಲೈಬ್ರರಿ ಆಫ್ ಮೆಮೊರೀಸ್. ಇದೇ ನಮ್ಮ ಆಡಿಟೋರಿಯಮ್ಮು. ಇವತ್ತಿನ ಮೇನ್ ಇವೆಂಟ್ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಕಾಲೇಜ್ ಲೈಫ್ ಅಂದಿದ ತಕ್ಷಣ ನಮಗೆ ಮೊದಲು ನೆನಪಾಗೋದೇ ಕಿರಿಕ್ ಪಾರ್ಟಿ ಮೂವಿ. ಒನ್ ಕಾಲೇಜ್ ವಿತ್ ಥೌಸಂಡ್ಸ್ ಆಫ್ ಮೆಮೊರೀಸ್. ಬ್ರ್ಯಾಂಚ್ ಒಳಗೆ ಎಂಟ್ರಿ ಕೊಟ್ವಿ, ಫೀಡ್ಬ್ಯಾಕ್ ಫಾರ್ಮ್ ಫಿಲ್ ಮಾಡೋಕ್ಕೆ ಹೇಳಿದರು. ಅದ ನಂತರ ನಾವು ಸೆಮಿನಾರ್ ಹಾಲಿಗೆ ಹೋದ್ವಿ. ಅಲ್ಲಿ ಶಾಲು ಮತ್ತು ಸರ್ಟಿಫಿಕೇಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದರು. ಫೈನಲಿ ದ ವೆಯ್ಟ್ ಈಸ್ ಓವರ್. ಸರ್ಟಿಫಿಕೇಟ್ ನನ್ನ ಕೈಯಲ್ಲಿ ಬಂತು. ಸರ್ಟಿಫಿಕೇಟ್ ಇಸ್ಕೊಂಡು ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ಬ್ರಾಂಚಲ್ಲೇ. ಗ್ರೂಪ್ ಫೋಟೋ ತೆಗೆಸ್ಕೊಂಡು ಹೊರ ಬಂದ್ವಿ. ಇಲ್ಲಿ ಎಲ್ಲರೂ ಫ್ರೆಂಡ್ಸ್ ಸೇರ್ಕೊಂಡು ಮಾತಾಡ್ತಿದ್ವಿ. ಇದೇ ನಮ್ಮ ಬ್ರಾಂಚ್, ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಅದಾದಮೇಲೆ ಸರ್ಗಳೆಲ್ಲ ಆಡಿಟೋರಿಯಮಿಗೆ ಹೋಗಿ ಕೇಳಿದರು, ಯಾಕಂದರೆ ಮೇನ್ ಇವೆಂಟ್ ಆಡಿಟೋರಿಯಮಲ್ಲೇ ನಡೀತಿತ್ತು. ಸೊ ಎಲ್ಲ ಆಡಿಟೋರಿಯಮಿಗೆ ಬಂದು ಗ್ಯಾದರ್ ಆದ್ವಿ. ಗೆಸ್ಟ್ ಸ್ಪೀಚಸ್ ಎಲ್ಲ ಸ್ಟಾರ್ಟ್ ಆಯಿತು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತು ಕೇಳಿಸ್ಕೊಂಡೆ. ಆಮೇಲೆ ಆಡಿಟೋರಿಯಮ್ ಹೊರಗೆ ಬಂದ್ವಿ. ಅಲ್ಲಿ ಬಂದು ಫ್ರೆಂಡ್ಸ್ ಜೊತೆಲ್ಲ ಮಾತಾಡ್ಸ್ಕೊತ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡ್ವಿ. ಅಷ್ಟರಲ್ಲೇ ನಮ್ಮ ಬ್ರಾಂಚ್ ಸ್ಟೂಡೆಂಟ್ಸ್ನ ಮೇನ್ ಸ್ಟೇಜ್ ಹತ್ರ ಗ್ಯಾದರ್ ಆಗಿ ಕೇಳಿದರು ಮೇನ್ ಫೋಟೋಶೂಟಿಗೆ. ಫೋಟೋಶೂಟ್ ಮುಗಿಸ್ಕೊಂಡು ಹೊರಗೆ ಬಂದು ನಮ್ಮ ಗ್ರೂಪ್ ಜೊತೆ ಒಂದು 2-3 ವೀಡಿಯೋಸ್ ಕ್ಲಿಕ್ ಮಾಡ್ಕೊಂಡೆ ವ್ಲಾಗಿಗೋಸ್ಕರ. ಊಟದ ಫೆಸಿಲಿಟೀಸ್ ಅರೇಂಜ್ ಮಾಡಿದರು. ಸೊ ಅದಾದಮೇಲೆ ಊಟಕ್ಕೆ ಬಂದ್ವಿ. ಕ್ಯಾಂಟೀನ್ ಹತ್ರ ಊಟ ಮಾಡ್ಕೊಂಡು ವಾಪಸ್ ಹೊರಟ್ವಿ. ಬಿಕಾಸ್ ಎಲ್ಲರೂ ಆಲ್ರೆಡಿ ಟಯರ್ಡ್ ಆಗಿದ್ರು. ಸೊ ಅದಕ್ಕೆ ಎಲ್ಲರೂ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಆಯಿತು. ಸೊ ನಾನು ವಾಪಸ್ ಮನೆಗೆ ಹೊರಟೆ. ನೈಟ್ ಡಿನ್ನರಿಗೆ ಸಿಗೋಣ ಅಂತ ಹೇಳಿ ವಾಪಸ್ ಬಂದೆ ಮನೆಗೆ. ಫ್ರೆಶ್ ಅಪ್ ಆಗಿ ವಾಪಸ್ ಹೋಗಬೇಕು. ಅದಾದಮೇಲೆ ನೈಟು ನಮ್ಮ ಫೇವ್ರೇಟ್ ರೆಸ್ಟೋರೆಂಟಲ್ಲಿ ಎಲ್ಲ ಗ್ಯಾದರ್ ಆದ್ವಿ. ಎಲ್ಲರೂ ಡಿನ್ನರಿಗೆ ಹೋಟ್ಲಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ವ್ಲಾಗ್ನ ಅಲ್ಲೇ ಎಂಡ್ ಮಾಡೋಣ ಕಾಲೇಜಲ್ಲೇ ಅಂದ್ಕೊಂಡಿದ್ದೆ. ಬಟ್ ಈ ವಿಡಿಯೋ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ, ಈ ಥರ ಒಂದು 15-20 ಟೈಮ್ಸ್ ನಾವು ಊಟಕ್ಕೆ ಬಂದಿದ್ವಿ. ಈ ಸತಿ ಯಾಕೋ ನನಗೆ ಮನ್ಸಿಗೆ ಬೇಜಾರಾಯಿತು. ಇದು ಯಾಕೋ ಕೊನೆ ಬಾರಿ ಈ ಥರ ನಾವು ಎಲ್ಲರೂ ಸೇರ್ಕೊಂಡು ಹೊರಗೆ ಬರ್ತಿರೋದು ಅನಿಸ್ಬಿಡ್ತು. ಯಾಕಂತ ಗೊತ್ತಿಲ್ಲ. ಬಟ್ ಇವಾಗಿಂದ ಎಲ್ಲರೂ ಒಂದೊಂದು ಕಡೆ ಅವ್ರವ್ರ ಜೀವನ ಒಂದೊಂದು ಕಡೆ ಹೋಗ್ತಾರೆ ಎಲ್ಲರೂ ಅನಿಸ್ಬಿಡ್ತು. ನನ್ನ ಕಾಲೇಜ್ ಲೈಫಲ್ಲಿ ಬ್ಯೂಟಿಫುಲ್ ಮೆಮೊರೀಸ್ ಕೊಟ್ಟ ನನ್ನ ಫ್ರೆಂಡ್ಸ್ ಗ್ರೂಪಿಗೆ ಥ್ಯಾಂಕ್ಸ್ ಹೇಳ್ಬೇಕನ್ನಿಸ್ತು. ಸೊ ಐ ಆಮ್ ಗೋನಾ ಮಿಸ್ ಯು ಆಲ್ ಗೈಸ್. ಸಿ ಯು ಸೂನ್. ಬಾಯ್ ಬಾಯ್.